ಬೆಂಗಳೂರಲ್ಲಿ ಬಂದ್ಬಿಟ್ಟು ಏನ್ ಮಾಡಿದೀನಿ ಅಲ್ವಾ ಗೊತ್ತಿಲ್ಲ. ಒಂದು 4-5 ಮನೆ ಅಂತೂ ಚೇಂಜ್ ಮಾಡ್ಬಿಟ್ಟಿದೀನಿ. ನನ್ನ ಮಗನೇ ನೀನು ನನ್ನೊಂದು ವಿಡಿಯೋ ನೋಡ್ತೀಯ ನೋಡಿ ನೀನು. ಪ್ಲೀಸ್ ನೋಡಿ ನನಗೆ ಬರೋದ್ರಿಂದ ತುಂಬಾ ಸಾರಿ ನೋಡಿದ್ಮೇಲೆ ಲಾಸ್ಟಿಗೆ ಬಂದು ಇಷ್ಟ ಆಯ್ತು. ಭರತ್ ಅವ್ರ ಸೆಲೆಕ್ಷನ್ ಇದು ಶಾಪಿಂಗ್ ಸ್ಟಾರ್ಟಿಂಗ್ ಅಂತ ಇನ್ನ ಏನೇನಿದೆಯೋ ದೇವ್ರೆ. ಲೈಫಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ಸ್ ಏನು ಗೊತ್ತಾ, ನಿಜವಾಗ್ಲೂ ಸಬ್ಸ್ಕ್ರೈಬರ್ಸ್ ನ ಇಷ್ಟಪಡಂಗಿದ್ರೆ ತೋರ್ಸೇ ಈ ಸಲ ಕಪ್ ನಮ್ದೇ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಆಕಾಶ ಮೇಲೆ ಗರಿಮನಿ ಮಾಲೀಕ ನೀನಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ಅಂತಂದ್ರೆ ನಾವು ಮನೆ ಹುಡುಕಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ನನ್ನ ಪ್ರಕಾರ ನಾನು ಬೆಂಗಳೂರಲ್ಲಿ ಬಂದ್ಬಿಟ್ಟು ಏನ್ ಮಾಡಿದೀನಿ ಅಲ್ವಾ ಗೊತ್ತಿಲ್ಲ. ಒಂದು 4-5 ಮನೆ ಅಂತೂ ಚೇಂಜ್ ಮಾಡ್ಬಿಟ್ಟಿದೀನಿ. ನಮ್ಮ ಅಮ್ಮಂಗೂ ಯಾವ್ದು ಮನೆ ಓಕೆ ಆಗಲ್ಲ, ನನಗೂ ಯಾವ್ದು ಮನೆ ಓಕೆ ಆಗಲ್ಲ. ಇದೊಂಥರ ನೆವರ್ ಎಂಡಿಂಗ್ ಸ್ಟೋರಿ ಅಂತ ಹೇಳ್ಬೋದು ಗೈಸ್. ಪ್ರಾಬ್ಲಿ ನೀವು ಇದನ್ನ ಫೇಸ್ ಮಾಡಿರ್ತೀರ ನೀವು ಹೊರಗಡೆಯಿಂದ ಬಂದು ಬ್ಯಾಂಗ್ಳೂರಲ್ಲಿದ್ರೆ. ಬ್ಯಾಂಗ್ಳೂರ್ ಈಸ್ ಅನ್ ಅಮೇಝಿಂಗ್ ಪ್ಲೇಸ್, ಬಟ್ ಐ ಥಿಂಕ್ ನಮಗೆ ಬೇಕಾಗಿರೋ ಥರ ಮನೆ ನಮಗೆ ನಮ್ಮ ರೇಟಲ್ಲಿ ಸಿಗೋದು ಭಾರಿ ಕಷ್ಟ. ಒಂದು ಮನೆನೇ ಕಟ್ಕೊಂಡ್ಬಿಡ್ಬೇಕು ಗೈಸ್, ಆಗಲ್ಲ ಹಿಂಗಾದ್ರೆ. ಸೊ ಹಾಗಾಗಿ ಇವಾಗ ಮನೆ ನೋಡೋಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಯುಗಾದಿ ಹಬ್ಬ ಬೇರೆ ಬರ್ತಾ ಇದಲ್ಲ, ಅದಕ್ಕೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು. ಸೊ ಅದಕ್ಕೂ ಎಲ್ಲ ಹೋಗಬೇಕು. ಇವತ್ತು ಈ ಬ್ಲಾಗಲ್ಲಿ ನಿಮಗೆ ಅದನ್ನೆಲ್ಲ ನೋಡೋಕೆ ಸಿಗುತ್ತೆ ಗೈಸ್. ಇವಾಗ ಮಂತ್ರಿ ಮಾಲ್ ಹತ್ರ ಬಂದ್ವಿ. ಅನಿರುದ್ದು ಫ್ರೆಂಡ್ ಜೊತೆ ಬಂದಿದ್ದೀನಿ ಅಂತ ಹೇಳಿಲ್ಲ ಅವನು. ನಾವು ಕ್ಯಾಬ್ ಬುಕ್ ಮಾಡ್ಬಿಟ್ಟಿದ್ವಿ. ಇವಾಗ ಕ್ಯಾಬಲ್ಲಿ ಎಲ್ಲರೂ ಇಡ್ಸಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಏನೋ ಬರಲ್ಲ ಹೋಗೋ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ಮನೆ ಗೈಸ್ ಇಲ್ಲಿ ಯಾರಿಗೂ ನಾಚಿಕೆ ಆಗ್ತಿದೆ, ತಲೆ ಮೇಲೆ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಮನೆ ಹುಡುಕೊಟ್ಟಿರೋದೇ ಅನಿರುದ್ದು ನಮ್ಗೆ. ಈ ಮಾತಾಡೋರು ಏನು ಮಾಡಲ್ಲ, ಈ ಸುಮ್ನಿರ್ತಾರಲ್ಲ ಅವ್ರು ಬಾರಿ ಡೇಂಜರ್. ನಾನು ಮಾತಾಡೋರು ಡೇಂಜರ್ ಅಲ್ಲ ಅಲ್ಲ ಆತರ ಅಲ್ಲ ಹೇಳೋದು. ನಾನು ಸುಮ್ನಿರೋರು ಬಾರಿ ಡೇಂಜರ್. ಓಪನ್ ಆಗಿ ಮೈಂಡ್ ಓಪನ್ ಆಗಿ ಮಾತಾಡೋರು ಇರಲ್ಲ. ಹಿಂದೆ ಗುರು ಇದಾರೆ ಅಲ್ವಾ, ಮುಂದೆ ಗುರು ಇದೆ. ನನ್ಗಂತೂ ಅಟ್ ದಿಸ್ ಪಾಯಿಂಟ್ ತಲೆ ಮೇಲೆ ಹೋಗ್ತದೆ, ಯಾವ್ದು ತಲೆ ಒಳಗೆ ಹೋಗ್ತಾ ಇಲ್ಲ ಅಂತ ಮಾತಾಡೋದು ಆತರ ಇದ್ ಮಾಡ್ತಾರೆ. ನಮ್ಮ ಅಮ್ಮಂಗೆ ಬರೋದ್ ಬಂದಿರೋ ತುಂಬಾ ಖುಷಿ ಆಗ್ಬಿಡಿದೆ. ನಮ್ಮ ಅಣ್ಣ ಬೇರೆ ಮನೇಲಿ ಇಲ್ವಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ. ನಿನ್ನ ಅವ್ರಿಗಿಂತ ಜಾಸ್ತಿ ನಿನ್ನ ಹೊಗಳುತ್ತವ್ರೆ. ನಿನ್ಗೆ ಗೊತ್ತಿಲ್ಲ ಅಷ್ಟೇ, ನೀನ್ ಇಲ್ವಲ್ಲ. ಅನಿರುದ್ದು ಎಷ್ಟ್ ಚಂದ ಹುಡುಗ, ಎಷ್ಟ್ ಚಂದ ಓಡಾಡ್ಕೊಂಡು ಮಾತಾಡ್ಕೊಂಡಿರ್ತಾನೆ. ಏನೋ ಅದಕ್ಕೆ ತಾನೇ ಹೇಳದ್ ನಿನಗೆ. ನನ್ ಮಗನೇ ನೀನು ನನ್ನೊಂದು ವಿಡಿಯೋ ನೋಡ್ತೀಯ ನೀನು ನೋಡ್ಬಿಟ್ಟು ಲೈಕ್ ಕಮೆಂಟ್ ಹಾಕ್ಬೇಕು. ಲೈಕ್ ಸಾಕಾ? ಕಮೆಂಟ್ ಹಾಕ್ಬೇಕು. ಅಕ್ಕ ಸೂಪರ್ ಅಂತ ಹಾಕ್ಬೇಕು. ಕಮೆಂಟ್ ಹಾಕಿದೀನಿ ನಾನು ಲಾಸ್ಟ್ ವಿಡಿಯೋ ಓಪನ್ ಮಾಡಿ ನೀನ್ ನೋಡಿಲ್ಲ ಅಷ್ಟೇ. ಏನಂತ ಹಾಕಿದ್ಯಾ? ಜ್ಞಾಪಕ ಇಲ್ಲ, ಬಟ್ ಹಾಕಿದೀನಿ. ತೋರ್ಸು ಗೈಸ್, ಇನ್ನು ನಂಬಕ್ಕಾಗಲ್ಲ, ಪ್ರೂಫ್ ಇಲ್ಲದೆ ನೋಡೋಣ. ಇದು ಲೈಕ್ ಮಾತ್ರ ಮಾಡಿದೀನಿ, ಕಮೆಂಟ್ ಮಾಡಿಲ್ಲ. ಇವಾಗ ಮಾಡದಾ ಲೈಕ್? ಇಲ್ವೇ ಆಗ್ಲೇ ಮಾಡಿದ್ದು. ಸೇಯಿಂಗ್ ಎಷ್ಟು ಬರತ್ ನೋಡು, ಅದಕ್ಕೆ ಹಾಕಿದ ಕಮೆಂಟ್. ಹಾಕಿದ್ದೆ. ಏನಂತ ಹಾಕಿದ್ದೆ? ರುಬ್ಬು ಇನ್ನೊಂಚೂರು ಬರತ್ಗೆ ಅಂತ, ಹೆವಿ ಅಂತ. ನಮ್ಮ ಇವಾಗ ಕ್ಯಾಬಿಂದ ಇಳಿದ್ಬಿಟ್ಟು ನಾವು ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಮನೆ ಹುಡುಕೊಂಡು. ಈ ಸಲ ಅಟ್ಲೀಸ್ಟ್ ನಮ್ಗೆ ಹುಡುಕೊಡಕ್ ಒಬ್ರಿದ್ದಾರೆ. ಲಾಸ್ಟ್ ಟೈಮ್ ನಾವೇ ಓಡಾಡಿದ್ವಿ. ಇವಾಗ ಮಲ್ಲೇಶ್ವರಮಲ್ಲಿ ಓಡಾಡ್ತಾ ಇದೀವಿ. ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕು ಅಂತೆಲ್ಲ ನೋಡ್ಕೊಂಡು ನಮ್ಮ ಮುಂದೆ ಹೋಗ್ತಾ ಇದಾರೆ. ಚೆನ್ನಾಗಿದೆ. ಇವು ನೋಡಿದ್ರೆ ಆಹಾ ಅನ್ಸುತ್ತೆ. ನಮ್ಮಮ್ಮನ ಅದನ್ನೇ ನೋಡ್ತವ್ರೆ. ಚೆನ್ನಾಗಿ ತರಕಾರಿನೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ನೋಡಿ. ನಮ್ಮಮ್ಮ ಇಲ್ಲಿ ಒಂದು ಸ್ವಲ್ಪ ತರಕಾರಿ ತೊಗೊಂಡ್ರು. ನಾನೇ ಕೇಳಬೇಕು ಏನು ಬೇಕು ತಗೊಳ್ಳಿ ಅಂತ. ಅವ್ರು ಯೋಚನೆ ಮಾಡಲ್ಲ. ನಾನು ಒಂದು ಶೂಟ್ ಇದೆ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾರಿ ತೊಗೋಬೇಕು. ಬಿಕಾಸ್ ಆಲ್ರೆಡಿ ನಾನು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾರಿ ಶಾಪಿಂಗ್ ಮಾಡಾಗಿದೆ. ಬಟ್ ಇವಾಗ ಶೂಟ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾರಿ ಶಾಪಿಂಗ್ ಮಾಡಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ನಮ್ಮ ನೋಡ್ತಾ ಎಲ್ಲ ಮಿಕ್ಸು, ವೈಟ್, ಯೆಲ್ಲೋ, ರೆಡ್, ತುಂಬ ಚೆನ್ನಾಗಿದೆ. ಅಣ್ಣನ ಮದುವೆಗೆ ಎಂಗೇಜ್ಮೆಂಟ್ಗೆ ನಾವು ಇದೇ ಶಾಪಲ್ಲಿ ತೊಗೊಂಡಿದ್ದು. ಆ್ಯಂಡ್ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಗೆ ಇಲ್ಲಿಂದ ನಾನು ಸ್ಯಾರಿ ತೊಗೊಂಡೋಗಿದ್ದೆ ಹಿಮಾಚಲ್ಗೆ ಹೋದಾಗ. ಸೊ ಸೇಮ್ ಪ್ಯಾಟರ್ನ್ ಅಂತೂ ರೆಡ್ ಕಲರಲ್ಲಿದೆ. ಸೊ ಇವಾಗ ಸ್ಯಾರಿ ನೋಡಬೇಕು. ಪೆಟಿಕೋಟ್ ಏನಾದ್ರು ಬೇಕಾ? ನಾವು ಇಟ್ಕೊಂಡ ಏನ್ರೋ ಮಾಡಲಿ. ಏನಾದರೂ ಒಂದು ಒಳ್ಳೆ ಶರ್ಟ್ ಇದ್ರೆ ಹೋಗ್ಕೊಳ್ಳೋಣ ಬನ್ನಿ. ಇಲ್ಲಲ್ಲ ಆಚೆ ಎಲ್ಲಾದರೂ. ಮೇಡಮ್ ಏನೋ ಯುಗಾದಿ ಕೊಡಿಸ್ತೀನಿ ಅಂದಿದ್ದಾರೆ.
ಏನ್ ಬೇಕು ಶೇರ್ ಬೇಕು ಸಾರಿ ಬೇಕಾ ನೀನ್ ಕೊಡಿಸ್ಬೇಕು ನನ್ಗೆ. ಏನಕ್ಕೆ? ಅಕ್ಕ ತಮ್ಮನ್ ಕೊಡ್ಬೇಕಣ್ಣ. ಹೌದಾ? ಅಕ್ಕ ತಮ್ಮಂಗ್ ಕೊಡ್ಬೇಕಂದ್ರೆ ನೀನೆಲ್ಲೇ ನಂಗೆ ಕೊಡ್ಬೇಕು. ಗೈಸ್ ನೋಡಿ, ನಾನು ಇವತ್ತು ಬರೋದ್ಕಿಂತ ಬೆಳಗ್ಗೆ ಕಾಣಿಸ್ತಾ ಇದ್ದೀನಿ. ಕಮೆಂಟ್ ಮಾಡಿ ಯಾರು ಬೆಳ್ಳಿ ಕಾಣಿಸೋದಿಲ್ಲ. ತುಂಬ ಸಾರಿ ನೋಡಿದ್ಮೇಲೆ ಲಾಸ್ಟಿಗೆ ಇದೊಂದು ಇಷ್ಟ ಆಯಿತು ನನಗೆ. ಭರತ್ ಅವ್ರ ಸೆಲೆಕ್ಷನ್. ನಾನು ಜಾಸ್ತಿ ಎಲ್ಲೇ ಹೋದ್ರು ಪಿಂಕ್ನೇ ಹುಡುಕ್ತೀನಿ. ನನಗೂ ಪಿಂಕ್ ಸ್ವಲ್ಪ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ನೆನ್ನೆ ಬ್ಲಾಗಲ್ಲೂ ನೋಡಿದ್ರಲ್ಲ ಪಿಂಕ್ ಅಂತಿದ್ದಲ್ಲ. ಸೊ ನನ್ನ ಪ್ರಕಾರ ಐ ಥಿಂಕ್ ಅಲ್ಲಿ ಗೋ ವಿತ್ ದಿಸ್. ನನಗೆ ಈ ಥರ ಒಂದು ಪ್ಲೈನ್ ಫುಲ್ ಪಿಂಕ್ ತೊಗೋಬೇಕಂತಿತ್ತು. ಬಟ್ ಈ ಕಲರ್ ಇರಲಿಲ್ಲ ಸ್ಯಾರಿ ನಿಮ್ಮ ಹತ್ರ. ಆ್ಯಂಡ್ ನಾನು ಹುಡುಕ್ತಿದ್ದೆ ಬೇರೆ ಥರ, ಬಟ್ ದೆನ್ ಇದು ಚೆನ್ನಾಗಿ ಅನ್ನಿಸ್ತಿದೆ ನನಗೆ. ಆ್ಯಂಡ್ ನಾನು ಯೂಶ್ವಲಿ ರಫ್ ಸ್ಯಾರೀಸ್ ಹಾಕಲ್ಲ, ನಿಮ್ಗೆ ಗೊತ್ತಲ್ಲ. ಸೊ ಅದಕ್ಕೆ ಸಾಫ್ಟ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ವಿತ್ ದಿಸ್. 4-5 ಅಂಗಡಿ ಹತ್ತು ಇಳಿದು ಎಷ್ಟೋ ಸಾರಿ ನೋಡ್ಬಿಟ್ಟು ಕೊನೆಗೆ ಯಾವುದೋ ಒಂದು ಒಪ್ಕೊಂಡಿದ್ದಾರೆ. ಇದು ಶಾಪಿಂಗ್ ಸ್ಟಾರ್ಟಿಂಗ್ ಅಂತೆ, ಇನ್ನ ಏನೇನಿದೆಯೋ ದೇವ್ರೆ, ಬೇಜಾರಾಗ್ಬಿಟ್ಟಿದ್ದೀನಿ ನಾನಂತೂ. ಸುಳ್ಳು ಹೇಳ್ಬೇಕು, ಅತಿಯಾಗಿ ಹೇಳ್ಬೋದು ಸುಳ್ಳು. ಇದು ಸೆಕೆಂಡ್ನೇ ಶಾಪ್ ನಾವು ಬಂದಿರೋದು. ನಾನು ಅಷ್ಟೊಂದು ಹುಡುಕಲ್ಲ ಗೈಸ್, ನಾನು ಬೇಗ ಸೆಲೆಕ್ಟ್ ಮಾಡ್ಕೊಬೇಕು. ನೋಡ್ತೀರಾ ಬೈ ಗೈಸ್. ನಮ್ಮಮ್ಮ ಜಾಸ್ತಿ ಸುತ್ತಾಡೋಕ್ಕಾಗಲ್ಲ, ನಾನು ಹೊರಡ್ತೀನಿ, ಮಾಲಿಗೆ ಹೋಗ್ಬೇಕು ನೋಡ್ಕೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನನಗೆ ಬರೋದಕ್ಕೆ ಎಲ್ರಿಗೂ ತಗೊಬನ್ನಿ ಅಂತ ಹೇಳ್ತಾರೆ. ಈಗ ತಗೊಂಡು ನಾವು ಹೊರಡ್ಬೇಕು ಮನೆಗೆ. ನನಗೂ ಒಂದು ಶೂಟ್ ಇದೆ ಇವತ್ತು, ಸೊ ಅದನ್ನು ಮುಗಿಸ್ಕೋಬೇಕು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಗೈಸ್ ಅನ್ನೋದಿಗೆ ನನಗಿಂತ ಚೆನ್ನಾಗಿ ಬ್ಯಾಕ್ ಸೂಟ್ ಆಗ್ತಿದೆ ನೋಡಿ. ನೆಕ್ಸ್ಟ್ ಇದನ್ನು 3 2 ಜ್ಯೂಸ್ ಕುಡಿತಾರೆ ಇವರು. ದಿಸ್ ಇಸ್ ನೈಸ್. ಇವಾಗ ನಾವು ಆಲ್ಬೇಕಲ್ಲಿ ತಿಂದು ಇವಾಗ ಸರ್ರಿಗೆ ಬಾಯ್ ಬಾಯ್ ಹೇಳ್ತಾ ಇದೀವಿ. ಬಾಯ್ 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 ಬಾಯ್. ಸೊ ಈ ಸಲ ಹಬ್ಬಕ್ಕೆ ಮನೆಗೆ ಬಾ ಅಂತ ಹೇಳಿದೀನಿ ಅವನಿಗೆ. ಇವಾಗ ನಾನು ಬರತ್ ಮನೆಗೆ ನೋಡ್ಬೇಕು. ಲೈಫಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ಸ್ ಏನು ಗೊತ್ತಾ? ನಿದ್ದೆ ಮಾಡೋದು ಗೈಸ್. ಎಷ್ಟು ನಿದ್ದೆ ಎಳಿತಿದೆ ಅಂದರೆ ಹೇಳಬಾರ್ದು. ವರ್ಕ್ ಇದಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದೀವಿ. ನಾನಂತೂ ಕುತ್ಕೊಂಡಿಲ್ಲ, ಮಲ್ಕೊಂಡಿದ್ದೀನಿ. ಸಕ್ಕ ಟೈರ್ಡ್ ಆಗಿದೆ ಸುತ್ಕೊಂಡ್ಬಂದು. ಎಲ್ಲರೂ ಮ್ಯಾಚಿಂಗ್ ಹಾಕೊಂಡಿದೀವಿ. ಒಂದು ಶೂಟ್ ಇದೆ ಅದಕ್ಕೆ ಹಾಕ್ಬಿಡಿ ಅದಕ್ಕೂ. ಓ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟವ್ರಿ. ಏನಪ್ಪಾ ಅಂತಂದ್ರೆ ನಮ್ಮೆಲ್ಲಾ ವಿಡಿಯೋಸ್ ಅಲ್ಲೂ ನಾನು ಬರೋದ್ ಮ್ಯಾಚ್ ಆಗ್ಬಿಡ್ತೀವಿ. ಅದೇ ಹೆಂಗೆ ಅಂತ ಗೊತ್ತಿಲ್ಲ. ಎಲ್ಲರೂ ಅದಕ್ಕೆ ಮ್ಯಾಚಿಂಗ್ ಅಂತ ಆಗಿರ್ತಾರೆ. ನಾನು ಮಾತಾಡ್ಕೊಂಡೇ ಇರಲ್ಲ ಅದೆಲ್ಲ. ಅಲ್ಲಿ ನೋಡಿದ್ಮೇಲೆ ಹೌದಾ ಅಂತ ಹೇಳ್ಬಿಟ್ಟು ಆಮೇಲೆ ಹೂ ಅಂತ ಅನ್ಕೋತೀವಿ ನಾವು. ನಾವೇ ನೋಡಿರಲ್ಲ. ಸೊ ಇವತ್ತು ನಮ್ಮ ಯಶನು ಕೂಡ ರೆಡ್ಡಿ ಹಾಕಿರೋದು. ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್ ಗೈಸ್. ಮಾಡ್ತಿರ್ತೀನಲ್ಲ ಫೋನಲ್ಲಿ, ಇವ್ರು ಹಿಂಗೆ ಇರ್ತಾರೆ ಫೋನ್ ನೋಡ್ಕೊಂಡು. ನನ್ನ ಫೋನಲ್ಲಿ ಹಿಂಗಂತ ಆಯ್ತಾ ಸ್ಕ್ರಾಲ್ ಹಿಂಗೆ ಒಂದ್ಸಲ ನೋಡ್ತಾರೆ, ಮತ್ತೆ ನನ್ನ ಸ್ಪೀಕರ್ ಬೇರೆ ಕರೆಕ್ಟಾಗಿ ಕೇಳಿಸಲ್ವಲ್ಲ, ಹಿಂಗೆ ಇಟ್ಬಿಡೋದು. ಆಮೇಲೆ ಹಿಂಗಿರ್ತಾರೆ. ಆಗ್ತಾರೆ. ಇಲ್ಲಿ ಕುತ್ಕೊಂಡಿರ್ತೀನಿ ಪಕ್ಕದಲ್ಲಿ, ಆಯ್ತಾ? ಆಮೇಲೆ ನೋಡಿ ಹಿಂಗೆ ಆಯ್ತಾರೆ. ನಾನು ಎದ್ದು ಇಲ್ಲಿ ಕೂತಿರೋನು ಆ ಕಡೆಗೆ ಹೋಗ್ತೀನಿ ಒಂದು ಸ್ವಲ್ಪ ದೂರಕ್ಕೆ. ಆಮೇಲೆ ಹಿಂಗೆ ಆಗ್ತಾರೆ. ನಾನು ಅಲ್ಲಿ ತುದಿಲಿ ಕೂತಿರ್ತೀನಿ ಇವಾಗ. ಆಮೇಲೆ ಏನು ಮಾಡ್ತಾರೆ, ಬರುತ್ತೆ ಅದೊಂದು ಸ್ವಲ್ಪ ಪಿಲ್ಲೋ ಕೊಡ್ತೀರಾ? ಪಿಲ್ಲೋ ಹಿಂಗೆ ಕೊಟ್ಮೇಲೆ ಗೈಸ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಭರತ್ ನನ್ನ ಇಮಿಟೇಟ್ ಮಾಡ್ತಾ ಇದಾರೆ. 2 months ಇಂದ ಜೊತೆಗಿದೆ ಆಯ್ತಾ. ಸೊ ಭರತ್ ನಾನು ಏನ್ ಮಾಡ್ತೀನಿ, ನನ್ನ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ನೋಡ್ಬಿಡಿ ಅವಾಗ್ಲಿಂದ ಇಮಿಟೇಟ್ ಮಾಡ್ತವ್ರೆ. ಸೊ ಕೆಳಗಡೆ ಕೂತಿರ್ತೀನಿ, ಇವರು ಹಿಂಗಿರ್ತಾರೆ. ಅದು ಹೆಂಗ್ ಗೊರಕೆ ಹೊಡಿತಾರೆ ಅಂದ್ರೆ ಅದೆಲ್ಲ ತೋರ್ಸಲ್ಲ, ವಿಡಿಯೋ ಬರ್ಕೊಂಡು ಇಟ್ಕೊಂಡಿದ್ದಾರೆ. ವಿಮಾನ ಬರುತ್ತೆ ಅಲ್ವಾ? ನಿಮಗ್ ತೋರ್ಸಿಲ್ವಾ ಗೈಸ್? ಇವಾಗ ಮೈ ಹೋಲ್ ಫ್ಯಾಮಿಲಿ ಇಮಿಟೇಟಿಂಗ್ ಮೀ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಹಾಕಿ. ಅದರಲ್ಲಿ ಬರತ್ತಿಂದ ಜಾಸ್ತಿ ಇರುತ್ತೆ. ಅವರಂತೂ ನನ್ಗೆ ಎಷ್ಟು ಮಾಡಿ ತೋರಿಸ್ಬಿಟ್ರು ಅಂದ್ರೆ ನಾನು ಎಷ್ಟು ಆಗ್ಲಿಂದ ಕುತ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್. ನಮ್ಗೆ ಅಫೆನ್ಸಿವ್ ಅದು, ವೆರಿ ಇಲ್ಲಿ ನೋಡಿ ಒಂದು ವಿಡಿಯೋ ಇದೆ ಆಯ್ತಾ, ಅದನ್ನ ಅವ್ರು ನಿಜವಾಗ್ಲೂ ಸಬ್ಸ್ಕ್ರೈಬರ್ಸ್ ನ ಇಷ್ಟಪಡಂಗಿದ್ರೆ ತೋರಿಸೆ. ಇನ್ನೊಂದು ಗೊರಕೆ ಹೊಡೆದೈತೆ. ಭರತ್ ಸುಮ್ನೆ ಇರ್ಬೇಕು. ಗೊರಕೆ ಹೊಡೆಯೋದು ಹಿಂಗೆ ಇಲ್ಲ, ಎಡಿಟ್ ಮಾಡ್ತಾ ಇರ್ತಾರೆ ಹಿಂಗೆ. ಎಡಿಟ್ ಮಾಡ್ಕೊಂಡಾಗ ನಿಂತೋಗಿರ್ತೀವಿ. ಗೈಸ್ ನೋಡಿ ಗೈಸ್, ಇಲ್ಲಿ ಯಾವ ಟಿ ಶರ್ಟ್ ಹಾಕೊಂಡಿದೀವಿ ನಾವು. ಅಂಡ್ ಇಲ್ಲಿ ನಮ್ಮ ಅಂಕಲ್ ಕೂಡ ಬಂದಿದ್ರು. ಅವರು ಮ್ಯಾಚ್ ನೋಡ್ತವ್ರೆ ಇವತ್ತು. ಸೊ ಹೊಸ ಮೆಂಬರ್ ಆಡ್ ನಮ್ ಟೀಮ್ಗೆ ಇವತ್ತು. ಎಷ್ಟು ಹಾಕೋದಲ್ಲ ಇವತ್ತು 3 ಜನ ಮ್ಯಾಚಿಂಗ್. RCB ಈ ಸಲ ಕಪ್ ನಮ್ದೆ.
ಗೈಸ್ ನೋಡಿ ಒಂದ್ ಕಡೆ ಮ್ಯಾಚ್ ನೋಡ್ತಾ ಇದ್ರೆ ಇಲ್ಲಿ RCB ಚೆನ್ನಾಗಾಗ್ಲಿ ಅಂತ ಪೂಜೆ ನಡೀತಾ ಇದೆ ಮನೇಲಿ. ಇನ್ನ ನಗುವಲ್ಲೇ ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಹಾಯ್ ಹಾಯ್. ಇಟ್ಟಿರುವ ಪಡಿದು ಬರಿಯನೆ ಈ ಸಲ ಕಪ್ ನಮ್ದೇ. ಬರ್ಗರ್ ಬೇರೆ MTV ಸುಬ್ಬಲಕ್ಷ್ಮಿಗೆ ಬರೆಯೋಳು. ಗಂಟು ಮೂಟೆನ ಗರಿಮಣಿ ಮಾಲೀಕ ನೀನಲ್ಲ. ಇಬ್ರು ನೋಡಿ ಅಕ್ಕ ನಮ್ನ ಬಿಟ್ಬಿಟ್ಟವ್ರೆ. ನಮ್ನ ಬಿಟ್ಬಿಟ್ಟವ್ರೆ. ದಿ ನೆಕ್ಸ್ಟ್ ಡೇ ನಮ್ಮಣ್ಣ ಬರ್ತಾನೆ ಅಂತ ಖುಷಿ ಅಷ್ಟೊಗೆ ಫುಲ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ದಾಳೆ. ನೋಡಿ ಕಲ್ತು ಅಂದೆ ನೋಡು ಹಂಗಿರ್ಬೇಕು ಅಟ್ರಾಕ್ಷನ್ ಅಂದ್ರೆ ಗಂಡ ಹೆಂಡತಿ ಅಂದ್ರೆ. ಯಶು ಇಲ್ಲಿ ಚಿಂತೆ ಮಾಡ್ತಿದ್ರೆ ಗುಂಡು ಚೆನ್ನಾಗಿ ತಿಂತಿಲ್ಲ ಅಂತ ನಮ್ಮಣ್ಣ ಇನ್ನೊಂದ್ಸರಿ ತಿನ್ಕೊಂಡು ದಪ್ಪ ಆಗಿ ಬಂದಿರಂಗಿಲ್ಲ ನೋಡಿ. ನಾನೇನು ಹೇಳ್ತೀನಿ ಹೇಳಿ, ಎಲ್ಲಿ ಹೋದ್ರು ಹೆಂಗ್ ನಿದ್ದೆ ಮಾಡ್ತಾರೆ ಅಂತ ಇವಾಗ ಗೊತ್ತಾಯ್ತಲ್ಲ ನಿಮ್ಗೆ. ನಾವು ಬನಾನಾ ಕ್ಲಬ್ಗೆ ಹೋಗಿ ಶರ್ಟ್ ತಂದ್ವಿ ನಮ್ಮ ಅಂಕಲ್ಗೊಂದು. ನಂಗೆ ಆ್ಯಕ್ಚುಲಿ ಬನಾನಾ ಕ್ಲಬ್ಗೆ ನೀವು ಮುಂಚೆ ಪ್ರಮೋಷನ್ ಮಾಡಿದ್ರೆ ನೋಡಿರ್ಬೋದು. ಬಟ್ ಐ ರಿಯಲಿ ಲೈಕ್ ದ ಕ್ವಾಲಿಟಿ ಆಫ್ ಶರ್ಟ್ಸ್. ಕೆಲವು ಶರ್ಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲೇ ಹೋಗಿ ಅಂಕಲಿಗೆ ಕೂಡ ತೊಗೊಂಡು ಈಗ ನೆಕ್ಸ್ಟು ಹೊರಗಡೆ ಹೋಗಿ ಸರ್ಗೆ ಶಾಪಿಂಗ್ ಮಾಡಬೇಕು. ಏನು ಸರ್ ಹೇಳಿ ಮ್ಯಾಮ್. ಸೊ ಬರ್ರಿ ಹೋಗೋಣ. ಇವಾಗ ಬಾಳೆ ಎಲೆ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಾಳೆ ಊಟಕ್ಕೆ ಬೇಕಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ನೋಡೋಕೊಳ್ಳೆ ಸಕ್ಕತ್ತಾಗಿದೆ ಬಾಳೆ ಎಲೆಗಳು. 5 ರೂಪಾಯಿ ಒಂದಂತೆ ಬಾಳೆ ಎಲೆ. ಮೇಡಮ್ ಅವ್ರಿಗೆ ವಾಟರ್ ಮೆಲನ್ ತಿನ್ಬೇಕಂತೆ. ನಮಗೆ ಒಂದು ಬರುತ್ತೆ ನಂತರನೇ ಗೈಸ್. ರೋಡಲ್ಲಿ ನೋಡಿದ್ರೆ ತಿನ್ಬೇಕು ಅಂತ ಮನ್ಸು ಬರುತ್ತಲ್ಲ ಅವ್ರಿಗೂ ಹಂಗೆ. ನಾನು ಆ ಥರ ಮ್ಯಾಂಗೋಲ್ಲ ನೋಡೋಕೆ ತಿಂತಾ ಇದ್ದೇವೆ. ಅವ್ರು ತಿನ್ನೋ ಮ್ಯಾಂಗೋ. ನಮ್ಮ ಭರತ್ತಿಗೆ ಇವತ್ತು ಬಟ್ಟೆ ಹುಡುಕ್ತಾ ಇದ್ದೀವಿ. ಸೊ ಈ ಥರದಲ್ಲಿ ವೈಟ್ ನೋಡ್ತಾ ಇದ್ವಿ ಆ್ಯಂಡ್ ಪೂರ ಸೆಟ್ ತೊಗೋತಾ ಇದೀವಿ ಅವ್ರಿಗೆ. ಇದು ಓಕೆನಾ? ಸೈಜ್ ಆಗುತ್ತಾ? ಆಗುತ್ತೆ. ಸೊ ಇದು ಪೂರ ಸೆಟ್ಟೆ ಸಿಕ್ಬಿಡುತ್ತೆ ಇಲ್ಲಿ. ಸೊ ಇದನ್ನು ರಾಮ್ರಾಜಲ್ಲಿ ತೊಗೊಂಡು ಹೋಗ್ತಾ ಇದೀವಿ ಇವಾಗ. ಗೈಸ್ ನನ್ನ ಬಟ್ಟೆಗೆ ಅಷ್ಟು ಖರ್ಚು ಮಾಡಿಲ್ಲ, ಬರೋದ್ ಬಟ್ಟೆಗೆ ಅಷ್ಟು ಖರ್ಚು ಮಾಡಿದ್ದಾಯ್ತು ಇವತ್ತು. ಬಟ್ ಆದರೂ ಹಬ್ಬ ಅಲ್ವಾ, ಮಜಾ ಮಾಡಿ ಬರೋದು. ಬಟ್ ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ ತೊಗೊಂಡಿದ್ದು. ನನ್ನ ಹತ್ರ ತೊಗೋಬೇಕು ಅಂತಲೇ ಎದ್ದಿದ್ದು. ಆ್ಯಂಡ್ ಅದ್ರಲ್ಲಿ ಒಂದು ರೀಲ್ ಶೂಟ್ ಕೂಡ ಮಾಡ್ತೀವಿ. ಮೆಹಂದಿ ಬರುತ್ತೆ ಗೈಸ್. ಮೆಹಂದಿ ನೋಡಿದ ತಕ್ಷಣ ಆಸೆ ಆಗೋಯ್ತು ಗೈಸ್. ಇವಾಗ ದುಡ್ಡು ಮಲ್ಗೆ ಏನಿದೆ ಅದನ್ನು ತೊಗೊಂಡ್ವಿ. ಎಷ್ಟು 3 ಮಳ
ಮೊಳ 3 ಮೊಳ ತಗೊಂಡ್ವಿ ಗೈಸ್. ಸೀಸನ್ ಅಲ್ವಾ, 60 ರೂಪಾಯಿ ಮೊಳಕ್ ತಗೋತಾ ಇದಾರೆ. 60 ರೂಪಾಯಿ ತಗೋತಾ ಇದಾರೆ. ನಮ್ಮಮ್ಮಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನಮ್ಮಮ್ಮ ಇಷ್ಟು ಕೊಡ್ತೀಯಾ ಅಷ್ಟು ಕೊಡ್ತೀಯಾ, ಇವಾಗ ತಗೋಬಾರ್ದಿತ್ತು ಅವಾಗ ತಗೋಬಾರ್ದಿತ್ತು ಅಂತೆಲ್ಲ ಹೇಳ್ಬಿಡ್ತಾರೆ. ಬಟ್ ಏನು ಮಾಡಂಗಿಲ್ಲ, ಹಬ್ಬ ಟೈಮ್ ಅಲ್ವಾ ಕೊಟ್ಟು ತಗೊಳ್ತಿರೋದಷ್ಟೇ, ಏನೇನು ಮಾಡಂಗಿಲ್ಲ. ನಮ್ಮಮ್ಮ ಆಗಿರೋಷ್ಟು ಕೊಡ್ತಾ ಇರ್ಲಿಲ್ಲ ನಂಗೆ ಗೊತ್ತು. ಗೈಸ್ ಇವಾಗ ಹಳ್ಳೆಣ್ಣೆ ಮತ್ತೆ ಸೀಗೆಕಾಯಿ ಪುಡಿ ತರಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅಂಡ್ ಈ ಶಾಪ್ ಏನಿದೆ ಘಮ ಘಮ ಅಂತಿದೆ ಶಾಪ್ ಪೂರ. ನಾನು ಬರತ್ ಅದೇ ಮಾತಾಡ್ಕೋತಿದ್ವಿ ಹೆಂಗಿದೆ ಅಂತಲ್ವಾ. ಗೈಸ್ ಇವತ್ತು ಲಾಸ್ಟ್ ಡೇ, ಮೋಮೋಸ್ ತಿನ್ಕೊಂಬೋಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ವಿ. ಅಲ್ಲ ನಾಳೆ ಒಂದಿನ, ನಾಳೆ 1ನೇ ತಾರೀಕಿಂದ ಪ್ರಾಪರ್ ಈ ಸಲ ಪಕ್ಕ ಮಿಸ್ ಮಾಡೋದು ಅಂತ ಹೇಳ್ತಾ ಫಾಲೋ ಮಾಡ್ತೀವಿ. ಸೊ ಇವತ್ತು ಅದಕ್ಕೆ ಇದೇನೋ ಗೊತ್ತಿಲ್ಲ, ಮೋಮೋಸ್ ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ಮೋಮೋಸ್ನ ತಿನ್ನಕ್ಕೆ ಬಂದ್ವಿ. ನಮ್ಮ ಅಮ್ಮನೂ ಕರ್ಕೊಂಬರ್ಬೇಕಿತ್ತು ಗೈಸ್. ನಾವು ಮತ್ತೆ ವಾಪಸ್ ಮಂತ್ರಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಬಂದ್ಬಿಟ್ವಿ ಗೈಸ್. ಆಸ್ ಅ ಬಿಸ್ನೆಸ್ ವಿಮೆನ್ ನಾನು ಸ್ಮಾಲ್ ಬಿಸ್ನೆಸ್ನ ಸಪೋರ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈಗ ಬಜ್ಜಿ ತಗೊಂಡು ತಿಂತಾ ಇದೀವಿ. ತಿನ್ಬೇಕು ಅಂದ್ರೆ ಸುಮ್ಮನೆ ತಿನ್ಬೇಕು, ಈ ತರ ಎಲ್ಲ ಡೌ ಮಾಡಬಾರ್ದು. ಯಾ ಗೈಸ್, ನಂದೆಷ್ಟು ದೊಡ್ಡ ಮನ್ಸಲ್ವಾ ಗೈಸ್. ನನಗೆ ಇವತ್ತು ಗ್ರೀನ್ ಕಲರ್ ಬಳೆ ಹಾಕೋಬೇಕು ಅನಿಸ್ತಿದೆ. ಸೊ ಹಾಗಾಗಿ ಗ್ರೀನ್ ಕಲರ್ ಬಳೆ 1 ಡಜನ್ ತಗೋತಾ ಇದೀನಿ, ಅರ್ಧ ಕೊಡಲ್ವಂತೆ. ಹಂಗಾಗಿ 1 ಡಜನ್ ಎಷ್ಟು? 30. ಇನ್ನ ದೊಡ್ಡದು ಬೇಕಾ? ಸಾಕು ಸಾಕು. ಗೈಸ್ ಐ ಲವ್ ಬೀಯಿಂಗ್ ಎ ವುಮೆನ್. ಗೈಸ್ ಇವಾಗ ಇನ್ನೊಂದು ಸ್ಮಾಲ್ ಬಿಸ್ನೆಸ್ನ ಸಪೋರ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಜ್ಯೂಸ್ನ ಕುಡಿತಾ ಇದ್ದೀವಿ. ಆ್ಯಂಡ್ ನನ್ನ ಬ್ಯಾಂಗಲ್ ನೋಡಿ ಗೈಸ್. ನಮ್ಮ ಮನೇಲಿ ಸೊಳ್ಳೆಗಳು ಜಾಸ್ತಿಯಾಗಿ ನಮ್ಮನ್ನು ಕಚ್ಚಾಗ್ತಿದ್ದಾವೆ. ಸೊ ಅದಕ್ಕೆ ಸೊಳ್ಳೆ ಬ್ಯಾಟೆಲ್ಲ ತೊಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಸ್ವಲ್ಪ ಚಾಕ್ಲೇಟ್ ಅದೆಲ್ಲ ತೊಗೊಂಡಿದ್ವಿ. ಇವಾಗ ಮಸ್ಕಿಟೋ ಬ್ಯಾಟ್ ತೊಗೋತಾ ಇದೀವಲ್ಲ, ನಾನು ಅದಕ್ಕೆ ಬರೋದು ಕೇಳ್ತಿದ್ದೆ. ರೋಡಲ್ಲೆಲ್ಲ ಸೊಳ್ಳೆ ಹೊಡ್ಕೊಂಡು ಹೋಗೋಣ, ಅವಾಗ ಗೊತ್ತಾಗುತ್ತೆ ಸೊಳ್ಳೆ ಸತ್ತೋಗುತ್ತೋ ಅಥವಾ ಬ್ಯಾಟ್ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅವರು ಚೆಕ್ ಮಾಡ್ತಾರೆ ಪಾಪ. ಈಗ ಫ್ರೂಟ್ಸ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಮಾವಿನ ಹಣ್ಣು ತೋರಿಸಿ. ಮಾವಿನ ಹಣ್ಣು ಹೆಂಗೆ ಗಮ್ ಅಂತಿದೆ ಅಂದರೆ ಗೈಸ್ ಹೇಳ್ಬಾರ್ದು. ಇನ್ನು ಇವಾಗ ತಾನೇ ಸೀಸನ್ ಸ್ಟಾರ್ಟ್ ಆಗ್ತಿರೋದಲ್ವಾ, ಅದಕ್ಕೆ ಬರತ್ತು ಹೇಳ್ತಿರೋ ಒಂದು 2-3 ಮಾವಿನ ಹಣ್ಣು ತೊಗೊಂಡೋಗೋಣ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೀನಿ ತೊಗೊಳ್ಳೋಣ ಬೇಡ ಅಂತ. ತೊಗೊಂಡ್ರು ಅಮ್ಮ ಬೈತಾರೆ, ತೊಗೊಳ್ಳಿಲ್ಲ ಅಂದ್ರೆ ಅಮ್ಮ ಬೈತಾರೆ. ಯೋಚನೆ ನಮ್ಮ ಅಮ್ಮನ ಕೈ ಬಯಸ್ಕೊಳ್ಳೋದಂತೂ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ತುಂಬ ದಿನ ಅವಕ್ಯಾಡೋ ತಿನ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅವಕ್ಯಾಡೋ ಒಂದು ತೊಗೊಂಡೆ, ಮತ್ತೆ ದಾಳಿಂಬೆ ಬೇಕಿತ್ತು, ದಾಳಿಂಬೆ ತೊಗೊಂಡಿದ್ದೀನಿ. ಫೈನಲಿ ಯೋಚನೆ ಮಾಡಿ ಮ್ಯಾಂಗೋ ತೊಗೊಂಡ್ಬಿಟ್ವಿ. ಪಾಪ ಬರತ್ ಮನ್ಸಿಗೆ ಯಾಕೆ ಬೇಜಾರು ಮಾಡೋದು. ಆ್ಯಂಡ್ ನನಗೂ ಟೇಸ್ಟ್ ಮಾಡೋಣ ಅನ್ನೋ ಮನ್ಸು. ಇವಾಗ ತಾನೇ ಮ್ಯಾಂಗೋ ಜ್ಯೂಸ್ ಕುಡಿದಿದ್ವಿ. ಅಳ್ಸನ್ನ ನೋಡಿದೆ ಇವಾಗ, ಅದನ್ನು ತೊಗೋಬೇಕು ಅನ್ನಿಸ್ತಿದೆ. ಅದನ್ನ ಇವತ್ತೆಲ್ಲ ಎಲ್ಲರೂ ಮನೇಲೂ ತಿಂತಾರಲ್ವಾ, ಹಂಗಾಗಿ ತೊಗೊಳೋ ಒಂದು 10 ಪೀಸ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ಪೂರ ಇವಾಗ ನೋಡಿ ಇಲ್ಲಿ ತರಕಾರಿ ಹಣ್ಣು ಏನೇನೋ ಇದೆ. ಆ್ಯಂಡ್ ಇಲ್ಲಿ ಫ್ಲವರ್ ಶಾಪ್ ನೋಡಿ ಗೈಸ್. ಆಹಾ, ಪಿಂಕ್ ಕಲರ್ ಫ್ಲವರ್ಸ್ ಆಗಲೇ ನೋಡಿದ್ವಲ್ಲ, ಅದೊಂದು ಸಾಕಾಗಿತ್ತು ಗೈಸ್. ಇಲ್ಲಿ ನೋಡಿ ಇದೆ, ನಾನು ಪಿಂಕ್ ಕಲರ್ ಫ್ಲವರ್ ಅಂತ ಹೇಳಿದ್ನಲ್ಲ, ನನಗೆ ಬರೋತ್ತಿಗೆ ಇಬ್ಬರಿಗೂ ಇಷ್ಟ ಆಯಿತು ಗೈಸ್. ಮನೆಗೆ ಬಂದ್ಬಿಟ್ಟು ಬ್ಯಾಗ್ ತಗೊಂಡಿರೋ ಖುಷಿ ಸೊಳ್ಳೆ ಒಳಗೆ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಗೈಸ್, ವೆರಿ ಹ್ಯಾಪಿ. ನಾನು ಎಷ್ಟು ಕ್ರೂಯಲ್ ಅಲ್ವಾ, ಎಷ್ಟು ರಕ್ತ ಕುಡಿದಿದೆ ಅದು ನಮ್ದು. ಅದೆಷ್ಟು ಕ್ರೂಯಲ್. ನಮಗೆ ರಾತ್ರಿ ಎಲ್ಲ ಮಂಕೊಳಕ್ ಬಿಟ್ಟಿಲ್ಲ. ನನಗೆ ಈಗ ಒಂದು ಕುತ್ತಾಗ್ಲೆಲ್ಲ ಕಚ್ಚಿ ನನಗೆ ಚಿತ್ರ ಹಿಂಸೆ ಕೊಟ್ಟಿದೆ. ಹಾಗಾಗಿ ಇಟ್ಸ್ ಓಕೆ. ಹಾಕೊಂಡು ತೋರ್ಸೋಣ, ಹಿಂಗೆ ತೋರಿಸಲ. ತೋರಿಸಿ ಇದು ನನ್ನ ಬಟ್ಟೆ ಗೈಸ್. ಇವಾಗ ಇದು ಬಂದ್ಬಿಟ್ಟು ಭರತ್ನ ಬಟ್ಟೆ. ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಒಂದು ಹುಡುಗಿ ನಿಮಗೆ ಈ ಥರ ಕಳಿಸಿದಲ್ಲ. ಸೊ ಇದು ಬಂದ್ಬಿಟ್ಟು ಪಂಚೆ ಮತ್ತು ಶಲ್ಯ. ಇದು ಬಂದ್ಬಿಟ್ಟು ಶರ್ಟು. ಹೆಂಗಿದೆ ನೋಡಿ, ಇದೇನೋ ಕರ್ಚೀಫು ಮತ್ತೆ ಇದು ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಮಿಕ್ಕಿದ ಐಟಮ್ಸ್ ಇದೆ. ನಿಮಗೆ ಗೊತ್ತೇನಿರ್ಬೋದು ಮಿಕ್ಕಿದ್ದಂತ. ನಾಳೆ ಹಾಕೊಳ್ಳಿ. ನಾಳೆ ಹಾಕೊಂಡು ಒಂದು ರೀಲು ಬರುತ್ತೆ ಇದರಲ್ಲಿ. ಆಗ್ಲೇ ಹೇಳಿದಲ್ಲ ನಾನು, ಹೇಳಾಯ್ತು ನಾನು. ಎಂಜಾಯ್ ಮಾಡಿ. ಆ ರೀಲ್ನ ಎಲ್ಲರೂ ಹೋಗಿ ನೋಡಬೇಕು, ನೋಡ್ಬಿಟ್ಟು ಲೈಕು ಕಮೆಂಟ್ ಎಲ್ಲ ಮಾಡಬೇಕು. ಶಾರ್ಟ್ಸಲ್ಲೂ ಹಾಕ್ತೀವಿ ಅದನ್ನು. ಹಾಂ, ಒಂದು ಬಳೆ. ವೆರಿ ಹ್ಯಾಪಿ ಗೈಸ್. ನನಗೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಖುಷಿ ಕೊಡುತ್ತೆ. 30 ರೂಪಾಯಿದಷ್ಟೇ. 30 ರೂಪಾಯಿ ಅಷ್ಟೇ ನೋಡಿ. ಎಲ್ಲ ಅನ್ಕೊಂತೀರ ಮೇಂಟೈನ್ ಮಾಡೋದು ಕಷ್ಟ ಅಂತ, ನೋಡಿ ಇಷ್ಟೇ ಈಸಿ. ಎಷ್ಟು ನಾನು ಬಳೆ ತಗೊಂಡೆ, ಬಳೆ ತಗೊಂಡೆ. ಜಲ್ದಿ ಎಲ್ಲ ಸಾಂಗ್ ಕೇಳಿಸ್ತಲ್ಲ. ನಾನು ಆಗ್ಲೇ ಕೇಳಿದೆ, ನಿಮಗೆ ಕೇಳಿಸ್ಲಿಲ್ಲ. ಹೌದಾ, ಬಳೆ ಹಾಕೊಂಡಿದ್ರಿ ಇವತ್ತು ಅಂತ ಅನಿಸ್ತು. ಖುಷಿ ಆಗ್ತದೆ. ಎಷ್ಟು ನಮಗೋಸ್ಕರ ಟೊಮೊಟೊ ಗೊಜ್ಜು, ಟೊಮೊಟೊ ಗೊಜ್ಜಲ್ಲ, ಟೊಮೊಟೊ ರೈಸ್ ಮಾಡ್ತಾಳೆ. ನಾವು ವೆಯ್ಟ್ ಮಾಡ್ತಾರೆ ಯಾವಾಗ ಸಿಗುತ್ತೆ. ಒಂದ್ ನಿಮಿಷ, ಸ್ಮಾಲ್ ಕರೆಕ್ಷನ್. ನಮಗೋಸ್ಕರ ಮಾಡ್ತಾ ಇಲ್ಲ, ಅಣ್ಣಗೋಸ್ಕರ. ನಮ್ಮ ಅಣ್ಣಗೋಸ್ಕರ ಮಾಡ್ತಿರೋದು. ಎಲ್ಲರಿಗೋಸ್ಕರ. ಎಲ್ಲರಿಗೋಸ್ಕರ. ಈಗ ಅಡುಗೆ ಮಾಡ್ಬೇಕಿತ್ತಲ್ಲ,
ಮೇನ್ ಅಣ್ಣಂಗೋಸ್ಕರ ನಾವೆಲ್ಲ ನಾಮಕವಸ್ತು ನಾವೆಲ್ಲ ಅಷ್ಟೇ. ಏನಿದ್ರಲ್ಲಿ ನನಗೆ ಎಷ್ಟಿದ್ರು ಸಂಬಂಧ ಆಗ್ತಿಲ್ಲ ಗೊತ್ತಿಲ್ಲ ಗೈಸ್. ನನ್ನ ಮೈಯಲ್ಲಿ ಅದು ಭೂತ ಏನ್ ಮೋಮೋಸು, ಬೋಂಡಾ, ನೀವು ತಿನ್ಲಿಲ್ವಾ? ಬಜ್ಜಿ, ಒಬ್ಳೆ ತಿಂದ, ಜ್ಯೂಸು. ನಾ ಒಬ್ಳೆ ತಿನ್ನ ನಾನು. ಹೇಳ ಯಾರು ಎಷ್ಟು ಪೀಸ್ ತಿಂದ್ರು ಅಂತ ಹೇಳ. ಗೈಸ್ ತಿನ್ನೋದು ನಾನು ಇವ್ರು ಅಂತಾರೆ. ಅಳಸಿನ ಬೀಜದ ಸಾಂಬಾರ್ ಮಾಡ್ತಾರೆ, ಏನ್ ಸಖತ್ತಾಗಿರುತ್ತಲ್ವಾ. ಅಂಡ್ ಅಳಸಿನ ಮಡಕಿನ ಸಾಂಬಾರ್ ಅಂತ ಕೂಡ ಮಾಡ್ತಾರೆ. ನಿಮ್ಮಲ್ಲಿ ಮಾಡ್ತಾರೆ ಅಂತಂದ್ರೆ ಕಮೆಂಟ್ ಮಾಡಿ, ನಂಗೆ ಸಖತ್ ಇಷ್ಟ. ಮಾಡಿದ್ರೆ ನನ್ನ ಅಡ್ರೆಸ್ ಹಾಕ್ತೀನಿ. ಅಡ್ರೆಸ್ ಹಾಕೋಕ್ಕಾಗಲ್ಲ, ಆಮೇಲೆ ಮೆಸೇಜ್ ಹಾಕಿ ನಂಗೆ ಫೋಟೋ ಮಾಡ್ಬಿಡಿ ಆಯ್ತಾ, ನನ್ನ ಅಡ್ರೆಸ್ ಶೇರ್ ಮಾಡ್ತೀನಿ. ನಂಗೆ ಭಾರಿ ಇಷ್ಟ ಅಳಸಿನ ಮಡಕಿನ ಸಾಂಬಾರು ಅಂದ್ರೆ. ಗೈಸ್ ಇವಾಗ ನಮ್ಮಮ್ಮ ಏನೇನು ಶಾಪಿಂಗ್ ಮಾಡಿದ್ವಿ ಅದೆಲ್ಲ ರಿಯಾಕ್ಷನ್ ಕೊಡ್ತಾರೆ. ಅದಕ್ಕೆ ನೋಡಿದ್ರೆ ನಮ್ಮ ಬರತ್ತಿಂದು ಬಟ್ಟೆ ಗೈಸ್ ನಮ್ಮಪ್ಪಂಗೆ ನಮ್ಮಮ್ಮ ಆಲ್ರೆಡಿ ಬಟ್ಟೆ ಎಲ್ಲ ತಂದ್ಬಿಟ್ಟಿದ್ರು. ಸೊ ಹಾಗಾಗಿ ಇದು ನೋಡಿದಾಗ ಅಪ್ಪಾಜಿಗೆ ಚೆನ್ನಾಗಿರುತ್ತೆ ಖರ್ಚೀಫ್ ಅಂತ ಹೇಳ್ಬಿಟ್ಟು ಫುಲ್ ಒಂದು ಪ್ಯಾಕ್ ತಗೊಂಡೆ. ಲಾಸ್ಟ್ ಟೈಮ್ ಒಂದು ಪ್ಯಾಕ್ ಕೊಡ್ಸಿದ್ದೆ, ಅದೇನು ಖಾಲಿ ಮಾಡಿಲ್ವ ಅಂತ ಹಂಗೆ ಇಟ್ಕೊಂಡ್ರೆ. ನಮ್ಮ ಮನೇಲಿ ಟೊಮೊಟೊ ರೈಸ್ ಆಗೋಯ್ತು. ನಂಗೆ ಟೊಮೊಟೊ ಗೊಜ್ಜು ಅಂತಾನೆ ಬರ್ತಿದೆ ಬಾಯಲ್ಲಿ. ಅಂಡ್ ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ, ನನ್ನ ಎಲ್ಲಾ ಫ್ರೆಂಡ್ಸ್ ಜೊತೆಗೆ ಮೊನ್ನೆ ನಾನು ಎಂಗೇಜ್ಮೆಂಟಿಗೆ ಹೋಗಿದ್ನಲ್ಲ ಸ್ನೇಹ, ಸೊ ಅವಳು ಕೂಡ ಇವತ್ತೇ ಕರೆಕ್ಟಾಗಿ ಬೆಂಗಳೂರಿಗೆ ಬಂದಿದ್ದಾಳೆ ಅಂತ. ಅವಳು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ಲು. ಸೊ ನಾಳೆ ಅವಳು ಹಬ್ಬಕ್ಕೆ ನಮ್ಮ ಜೊತೆಗೆ ಇರ್ತಾಳೆ. ಸೊ ನನಗೊಂದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ನಾಳೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಇದ್ದು ಅಮ್ಮಂಗೆಲ್ಲ ಹೆಲ್ಪ್ ಮಾಡಬೇಕು. ಹೇಳಿದ್ದೀನಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಊಟ ಮಾಡ್ಕೊಳ್ಳೋಣ ಗೈಸ್. ಇವಾಗ ನಾಳೆ ಆಲ್ಮೋಸ್ಟ್ ನಮ್ಮ ಮನೇಲಿ 11 ಐಟಮ್ ರೆಡಿ ಮಾಡ್ತಾ ಇದ್ದೀವಿ. 11 ಐಟಮ್ ಅಲ್ಲ, ಚಿತ್ರಾನ್ನ, ಮೊಸರನ್ನ, ಒಬ್ಬಿಟ್ಟು, ಕಡುಬು, ಪಲ್ಯ, ಕೋಸಂಬರಿ, ಬೋಂಡಾ, ಮಜ್ಜಿಗೆ, ಹಪ್ಳ, ಪಿಕಲ್ ಬಾಟಲ್ ಒಂದು, ಅಷ್ಟು ಐಟಮ್ಸ್ ಗೈಸ್. 10 ಐಟಮ್ಸ್ ಅದೇ ಮಜ್ಜಿಗೆನೂ ಸೇರಿಸಿ 10 ಐಟಮ್ಸ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರೋದು. ಮತ್ತು ಅದಕ್ಕೆ ನಾಳೆ ಚೇರ್ಸ್ದು ಅದೆಲ್ಲ ಬಾಡಿಗೆ ಅರೇಂಜ್ಮೆಂಟ್ ಮಾಡಿಸಿದ್ದೀವಿ. ಬಿಕಾಸ್ ನಮ್ಮ ಮನೇಲಿ ಜಾಸ್ತಿ ಕೂರಕ್ಕಿಲ್ಲ. ಅಂದರೆ ನಮ್ಮದು ಮನೆ ಸೋಫಾ ಮೇಲ್ಗಡೆ ಬರಲಿಲ್ಲಲ್ಲ, ಹಂಗಾಗಿ ಅದು ಕೆಳಗಡೆ ಇದೆ. ಅದನ್ನೇನು ಬಿಸಾಕೋದೇನೆ, ಅದು ಸ್ವಲ್ಪ ಎಲ್ಲ ಗಲೀಜಾಗೋಗಿತ್ತು. ಮನೆ ಶಿಫ್ಟಿಂಗ್ ಮಾಡಬೇಕು, ಪೋಕೋ ಎಲ್ಲ ಕಚ್ಚಾಕೆಲ್ಲ ಹಾಳು ಮಾಡ್ಬಿಟ್ಟಿದ್ಲು. ಸೊ ಹಾಗಾಗಿ ಅದ್ರದ್ದೆಲ್ಲ ಪ್ರಿಪ್ರೇಷನ್ ಆಯಿತು. ನಾಳೆ ಅಡುಗೆಗೆ ಎಲ್ಲ ಐಟಮ್ ಸರಿ ಇದೆಯಾ ಅಂತ. ಬಿಕಾಸ್ ಅಮ್ಮ ಲಾಸ್ಟ್ ಮೂಮೆಂಟಲ್ಲಿ ಟೆನ್ಷನ್ ಕೊಟ್ಬಿಡ್ತಾರೆ. ಅದಕ್ಕೆ ಟೆನ್ಷನೇ ಬೇಡ ಅಂತ ನಾವು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಬಿಕಾಸ್ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ನಮ್ಮಮ್ಮ ಕ್ಲೀನಾಗಿರೋ ಬಿಡಲ್ಲ. ಒದಗಳು ಬೀಳ್ತವೆ ಗೈಸ್ ನಾನು ಜಾಸ್ತಿ ಏನಾದ್ರು ಮಾತಾಡಿದ್ರೆ. ಕ್ಯಾಮ್ರಾ ಹಾಕ್ಬಿಡೋಣ ಆಂಟಿ. ನನ್ನ ಫ್ರೆಂಡ್ಸು 5 ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಒಬ್ಳಂತೂ ಆಲ್ಸೋ ಅಂದರೆ ತುಂಬ ಜನ ಕರೆದಿದ್ದೆ, ಅವರು ಊರಲ್ಲಿ ಇಲ್ಲಲ್ಲ, ಅವ್ರ ಮನೇಲಿ ಯುಗಾದಿ ಎಲ್ಲ ಸೆಲೆಬ್ರೇಟ್ ಮಾಡೋದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ತುಂಬ ಕ್ಲೀನಿಂಗ್ ಎಲ್ಲ ಇದೆ. ಐ ಡೋಂಟ್ ನೋ ಯಾವಾಗ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನ್ನೊಂದು ಶೂಟ್ ಇತ್ತು, ಪೋಸ್ಟ್ಪೋನ್ ಆಯಿತು. ಖುಷಿ ಆಗ್ತಿದೆ ನನಗೆ, ಬಿಕಾಸ್ ನಂಗೆ ತುಂಬ ಟೈಮ್ ಸಿಗುತ್ತೆ ಅಂತ. ಬಿಕಾಸ್ ಸಖತ್ತು ಶೂಟ್ಸ್ ಪ್ಲ್ಯಾನ್ ಆಗಿದೆ. ಯಾವುದು ಏನು ಮಾಡ್ತಿದ್ದೀವಿ ಏನಂತಾನೆ ಗೊತ್ತಾಗ್ತಿಲ್ಲ, ನಿದ್ದೆನೂ ಕರೆಕ್ಟಾಗಿ ಆಗ್ತಿಲ್ಲ. ಸೊ ಅದೇ ಸ್ಟ್ರೆಸ್ಸಿಗೆ ನಾವು ನೆನ್ನೆ ಎಲ್ಲ ಹೋಗಿ ಫ್ಯಾಮಿಲಿ ಜೊತೆ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಹೋಗಿದ್ದು. ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗ್ತಿಲ್ಲ. ನನಗೆ ನನ್ನ ಮೇಲೆ ಬೇಜಾರಾಗ್ಬಿಡೋದೆ, ಯಾಕಾದ್ರೂ ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಇಟ್ಕೋತೀನಿ ಅಂತ. ಒಂದು ಕಡೆ ಐ ಲವ್ ಬೀಯಿಂಗ್ ಅ ವುಮೆನ್, ಬಟ್ ಒಂದು ಕಡೆ ಬೇಜಾರು ಆಗುತ್ತೆ, ಥೋ ಇಷ್ಟೆಲ್ಲ ಯಾಕಪ್ಪ ಏನಕ್ಕೆ ಮಾಡ್ಕೋಬೇಕು ಅಂತ. ಅಪ್ಪ ಅಮ್ಮ ಮಲ್ಕೊಂಬಿಟ್ರು, ನಾನಿನ್ನೂ ಕ್ಲೀನಿಂಗ್ ಮಾಡ್ತಾನೆ ಇದ್ದೀನಿ. ಮಾಡಿ ಆಮೇಲೆ ಮಲ್ಕೋಬೇಕು. ಬೆಳಗ್ಗೆ ತುಂಬ ಕೆಲಸ ಇದೆ, ಹಾಲೆಲ್ಲ ಒರೆಸಿ ಇನ್ನೂ ಸ್ವಲ್ಪ ಕ್ಲೀನ್ ನೀಟಾಗಿ ನನ್ನ ವೇಲಿ ಕ್ಲೀನ್ ಮಾಡಬೇಕಲ್ಲ. ಸೊ ನನಗೂ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಕ್ಲೀನಿಂಗು. ಗೈಸ್ ನನ್ನೊಂದು ಫೌಂಡೇಶನ್ ಬಾಟಲ್ ಹೊಡೆದೋಗ್ಬಿಡ್ತು. ಐ ಹ್ಯಾವ್ ಬೇರ್ಲಿ ಯೂಸ್ ಮಾಡಿದ್ದೆ. ಸೊ ಸಖತ್ ಪ್ರಾಡಕ್ಟ್ ವೇಸ್ಟ್ ಆಗೋಯ್ತು, ಹೊಟ್ಟೆ ಹೊರಿತಿದೆ. ಫೈನಲಿ ನನ್ನ ಟೇಬಲ್ ಇಷ್ಟು ಕ್ಲೀನ್ ಆಯಿತು. ಇಷ್ಟು ಕ್ಲೀನ್ ಮಾಡೋಕ್ಕೆ ಏನೇನು ಮಾಡಿದ್ದೀನಿ ನನಗೆ ಗೊತ್ತು. ಆ ಗ್ಯಾಪಲ್ಲಿ ಒಂದು ಫೌಂಡೇಶನ್ ಕೂಡ ಹೊಡೆದಾಕ್ಬಿಟ್ವಿ. ಆ್ಯಂಡ್ ಭರತ್ ಇಸ್ ಸ್ಟಿಲ್ ತುಂಬ ಕೆಲಸ ಇದೆ ಗೈಸ್.